ಈ ಸಮಯದೊಳಗೆ ಎಲ್ಲೋ ಪಾಪದ ಕಾರ್ಯನೋ ಏನೋ ಬಾತಿಗೆ ಬಾರದ ಕೆಲಸವನ್ನು ಮಾಡುವಂಥ ಇಂಥ ಸಮಯದೊಳಗೆ ಈ ಗ್ರಾಮದೊಳಗೆ ಆ ತಾಯಿಯ ಸಾನ್ನಿಧ್ಯದೊಳಗೆ ಮಂಗಳಮಯವಾಗಿರುವಂಥ ಅಂಗಳದೊಳಗೆ ನಾವೆಲ್ಲರೂ ಕುಂತು ಇವತ್ತಿಗೆ 9 ದಿವಸ ಪರ್ಯಂತರ ಮಳೆಯರೇ ಬರಲಿ, ಬಿಸಿಲರೇ ಬಿಡಲಿ, ಕುರ್ಚೇರೇ ಇರಲಿ, ಸಕ್ಕರೆ ಬಿಡಲಿ, ತೋಸ್ಕೊಂಡರೇ ಆಗಲಿ, ಹೆಂಗರೇ ಆಗಲಿ, ನಾವು ತಾಯಿನ ನಂಬೇದೇವ, ಆಕಿ ಸೇವಾ ಮಾಡಬೇಕು, ಆಕೆಯ ಮಹಿಮೆಯನ್ನು ಕೇಳಬೇಕಂತೇಳಿ 9 ದಿವಸ ಏನೇ ಆದರೂ ನಾವು ಗಟ್ಟಿ ಮನಸ್ಸಿನಿಂದ ಬಂದ ಆ ತಾಯಿಯ ಪ್ರವಚನ ಕೇಳಿವಲ್ಲ, ನಮ್ಮಂಥ ಸೌಭಾಗ್ಯವಂತರು ಜಗತ್ತಿನೊಳಗೆ ಯಾರೂ ಇಲ್ಲ. ಯಾಕಂತ ಕೇಳಿದ್ರೆ ಹೇಳಿಲ್ಲ, ಈ ಸಂಸಾರದ ಜಂಜಡ ಇರೋದ ಈ ಸಂಸಾರ ಜಂಜಡದಿಂದ ಹೊರಗೆ ಬಂದ ಒಂದು 9 ದಿವಸ ಆ ತಾಯಿಯ ಪುರಾಣ ಪುಣ್ಯಕಥೆಯನ್ನು ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಂತ ಹೇಳಿ ನಾವು 9 ದಿವಸ ತಪ್ಪದ ಬಂದಿರಿ. ನೀವು ಎಷ್ಟೋ ಜನ 4 ದಿವಸದಿಂದನೇ ಬರಾಕತ್ತಿದವರು ಬೇರೆ, ಯಾಕಂದ್ರೆ ಬಹಳ ದೂರ ಇರೋದ್ರಿಂದ, ತೋಟಪಟ್ಟಿ ಒಳಗೆ ಇರೋದ್ರಿಂದ, ಮಳೆರಾಯನ ಆರ್ಭಟ ಭಾಳ ಇರೋದ್ರಿಂದ ಅನಿವಾರ್ಯ ಬಿಟ್ಟರೆ ಹೊರತಾಗಿ ಆ ತಾಯಿ ಪುರಾಣ ಕೇಳಬೇಕು ಅನ್ನೋ ಹಂಬಲ ಏನದಲ್ಲ, ಅದು ನಿಮ್ಮನ್ನ ಕೊನೆಗೆ ಇವತ್ತು ಯಾರೋ ಹೇಳಿದರು, ಇವತ್ತು ಮಂದಿ ಬರುವುದಿಲ್ಲ ಅಂದ್ರೆ ಅವರು ಬರತಾರಂತ ಹೇಳಿ, ಅದು ಸುಮ್ಮ ಮಜಾಕ ಬಂದು ಹಾದ ಮಂದಿ ಬರುವುದಿಲ್ಲ, ಅದು ಗೊತ್ತೈತೆ. ಅದು ಸುಮ್ಮ ಚಂದಕ್ಕೆ ಬಂದ ಉಡಿ ತುಂಬ್ಕೊಂಡು ಮಜಾ ಮಾಡಿ ಇರಲಿ, ಎಲ್ಲ ಊರಾಗ ಎಲ್ಲರೂ ತುಂಬ್ಕೋತಾರ, ನಾ ಯಾಕೆ ಬಿಡ್ಲಿ, ಅಕ್ಕಿ ಕೂಡ ನಾನು ಹೋಗ್ಬೇಕಂದವರು ಜಂಪರ್ ಪೀಸ್ ಹೋದ್ರ ಪುಗ್ಸೆಟ್ ಜಂಪರ್ ಪೀಸ. ಆದ್ರೆ ಬರೇ ಉಡಿ ತುಂಬ್ಕೊಳ್ಳೋಕ್ಕಿಂತ ಅಲ್ಲ, ನಮ್ಮ ತಲೆ ತುಂಬುವಂಥ ಕಾರ್ಯ ನಡೆದಲ್ಲ, ತಲೆ ಇನ್ನೊಂದು 2 ದಿವಸ ತುಂಬ್ಕೊಳ್ಬೇಕು, ಆತ್ಮವಿಚಾರವನ್ನು ದೇವಿ ಮಹಿಮೆಯನ್ನು ತಂದವರು ಬಿಡದೆ ನೀವೆಲ್ಲ ಬಂದಿರಿ. ನಿಮಗೆ ಆ ದೇವಿ ಆಶೀರ್ವಾದ ಸಂಪೂರ್ಣ ಏನ್ರಿ ದೇವಿ ಮಹಿಮೆಯನ್ನು ನೀವು ಕೇಳ್ತಾ ಬಂದ್ರಿ, 9 ದಿವಸ ಪರ್ಯಂತರ ಅಧ್ಯಾತ್ಮದ ದೇವಿ ಮಹಿಮೆಯನ್ನು ಕೇಳ್ತಾ ಬಂದ್ರಿ. ಇವತ್ತು ಮುಂಜಾನೆ ಕಾರ್ಯಕ್ರಮದೊಳಗೆ ಹಲವು ಜನ ದೇವಿಯ ಮಹಿಮೆಯನ್ನು ಹೇಳಿದರು. ಈಗ ನಾನು ಹತ್ತಿರ ಬಂದ ದಂಪತಿಗಳು ಇರುವರು ಆಶೀರ್ವಾದ ತಗೊಂಡ್ರು. ಆಶೀರ್ವಾದ ತಗೊಂಡ್ರೆ ಯಾಕೆ ತಗೊಂಡ್ರೆ ಆಶೀರ್ವಾದ ಅಂತ ಕೇಳಿದ್ರೆ, ಈ ತಾಯಿಯ ಮಹಿಮೆಯಿಂದ ನಮಗೆ ಮಕ್ಕಳಾಗಿದ್ದಿಲ್ಲ, ಆ ಮಕ್ಕಳ ತಗೊಂಡ ಇಲ್ಲಿ ಗುಡಿಗೆ ಬರ್ತಾರಂದ್ರೆ ತಾಯಿ ಶಕ್ತಿ ಎಂತಾದಿರ್ಬೇಕು, ತಾಯಿ ಶಕ್ತಿ. ನಿಷ್ಠೆ ಹೊಂದಿದ್ದರ ಬೆಟ್ಟಿಯಾಗ ತಾಳ ಸದಾ ಹೃದಯ. ನಮ್ಮ ಹೃದಯದೊಳಗೆ ನಿಷ್ಠೆ ಬೇಕು. ಭಕ್ತಿ ಇಲ್ಲದವರ ನೊಲ್ಲ ನಮ್ಮ ಕೂಡಲ ಸಂಗಮ ದೇವ. ನಿಷ್ಠೆ ಇತ್ತು ಅಂದ್ರೆ ನಾವು ಗಟ್ಟಿಯಾಗಿದ್ದೀವಿ ಅಂತ ಕೇಳಿದರೆ ಆ ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಆಳಿನ ಆಳಯ್ಯ ಸರ್ವಜ್ಞ. ನೀವು ಕೇಳ್ಕೊಂಡು ಬಂದಿದ್ರೆ 3 ದಿವಸ ಪರ್ಯಂತರ ಅದನ್ನ ಕೇಳಿರಿ. ಯಾಕಂತ ಕೇಳಿದ್ರೆ ಪರಮಾತ್ಮ ಹೇಗೆ ಒಲಿತಾನ ನೀವು ಕೇಳಿದ್ರಿ. ಪರಮಾತ್ಮ ವೇಷ ಹಾಕಿದ್ರೆ ಒಲಿಯುವುದಿಲ್ಲ, ಏನೋ ಮಜಾ ಮಾಡಿದ್ರೆ ಒಲಿಯುವುದಿಲ್ಲ, ಧಾಂಬಿಕ ಕತೆಗೆ ಪರಮಾತ್ಮ ಒಲಿಯುವುದಿಲ್ಲ. ಎದಕ್ಕೆ ಒಲಿತಾನಂದ್ರೆ, ಎದಕ್ಕೆ ಓಡಿ ಬರ್ತಾನಂದ್ರೆ ನಂಬಿ ಕರೆದಡೆವೋ ಎನ್ನನಿ ಶಿವನು. ಹೌದಲ್ರಿ? ನಂಬಿ ಕರಿಬೇಕು. ನಾವು ನಂಬಿಗಿಲ್ಲ, ಏನಿಲ್ಲ, ಅವ್ರು ಗುಡಿಗೆ ಹೋಗ್ತಾರಂತ ನಾವು ಗುಡಿಗೆ ಹೊಂಟ ಇದ್ದೀವಿ. ಎದಕ್ಕೆ ಬಂದ್ರಿ? ಅವ್ರು ಬರಾಕತ್ತಿದ್ದರ್ರಿ, ಅವ್ರು ಬರಾಕತ್ತಿದ್ರು. ಬಾ ಗುಡಿಗೆ ಹೋಗೋಣ ಅಂದ್ರು, ಅದಕ್ಕೆ ಬಂದು. ನಿಮ್ಗೆ ಒಲಿತಾನ ದೇವ್ರು? ಅವ್ರು ಉದಿನ ಕಡ್ಡಿ ತಂದಾರಂತ ತರಿಬೇಡ. ನಿನ್ನ ಭಕ್ತಿ ಇತ್ತಂದ್ರೆ ನೀವು ತಗೊಂಬ, ಭಕ್ತಿ ಪ್ರಿಯ. ಅದಕ್ಕಾಗಿ ನಮ್ಮ ಜೀವನದೊಳಗೆ ಏನು ಅಂದ್ರೆ, ಭಗವಂತ ಒಲಿಬೇಕಾಗಿತ್ತಂದ್ರೆ ನಾವು ಎಲ್ಲವನ್ನ ಭಾರ ಅವನು ಹಾಕ್ಬೇಕು. ಅವನ ಮೇಲೆ ಹಾಕ. ತನು ನಿನ್ನದು, ಮನ ನಿನ್ನದು, ಹಾನಿ ನಿನ್ನದು, ವೃದ್ಧಿ ನಿನ್ನದು, ಎಲ್ಲವೂ ನಿನ್ನದು ಪರಮಾತ್ಮ. ಎಲ್ಲವೂ ನಿನ್ನದು. ಯಾವಾಗ ದೇವಿಯ ಮೇಲೆ ಭಾರ ಹಾಕ್ತೀವ, ಎಲ್ಲ ನೀ ಏನ್ ಮಾಡ್ತೀವಿ ಮಾಡಂತ ಹೇಳ್ತೀವಲ್ಲ, ಅದು ನಿಜವಾದ ಭಕ್ತಿ. ದ್ರೌಪದಿಯ ಮೊರೆ ಕೇಳಿ ದಿವ್ಯ ಅಂಬರನ ಕೃಷ್ಣ ಪರಮಾತ್ಮ. ಒಂದು ಪ್ರಸಂಗ ನಾನು ನಿನ್ನೆ ಒಂದು ಮಾತು ಹೇಳಿ, ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ದೇವರು ಒಲಿಯೋದಿಲ್ಲ. ಭಕ್ತಿ ಸಂಕಟ ಬರಲಿ, ಸುಖ ಬಂದರು ನಿನ್ನ ಪ್ರಸಾದ, ದುಃಖ ಬಂದರು ನಿನ್ನ ಪ್ರಸಾದ ಅನ್ನುವ ಭಾವನೆ ಬೇಕು. ಅಲ್ರಿ, ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಪಂಚ ಪಾಂಡವರಿದ್ದೇನು ಮಾಡಿದರೋ ಲಕ್ಷ ಕೊಟ್ಟು ಕೇಳಿ.
ದ್ರೌಪದಿಯ ಸೀರೆಯನ್ನು ಸೆಳೆಯುವಂತ ಪ್ರಸಂಗ ಬಂದ ತುಂಬಿದ ಸಭೆಯೊಳಗ ದುಶ್ಯಾಸನ ದ್ರೌಪದಿಯ ಸೀರೆಯ ಸೆಳೆಯಾಕಿತ್ತಾನ. 5 ಮಂದಿ ಗಂಡ್ರ ಒಬ್ಬಲ್ಲ, ಪಂಚ ಪಾಂಡವರಿದ್ದೇನು ಮಾಡಿದರು. ಈ ಜನ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ, ಈ ಬಂಧು ಬಳಗ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಇವರು ನಂಬಿದರೆ ನಮಗೆ ಸುಖ ಸಿಗೋದಿಲ್ಲ. ನಂಬಿದರೆ ನಂಬಬೇಕು, ಜಗಜ್ಜನನಿ ಮಹಾಲಕ್ಷ್ಮಿಯನ್ನ ನಂಬಬೇಕು. ಇವ್ರು ಯಾರು? ಕೊನೆಗೆ ಆಗಾಳು ತಾಯಿನ ಆಗ್ಬೇಕು, ಆಗುವಾಗ ಗುರುನ ಆಗ್ಬೇಕು, ಪರಮಾತ್ಮನ ನಮಗಾಗಬೇಕು. ಎಲ್ಲ ಜನ ಅದಾರ, ಲಕ್ಷ ಲಕ್ಷ ಜನ ಸಭೆಯೊಳಗೆ ಸೇರ್ಯಾರ. ಧರ್ಮರಾಜ, ಧರ್ಮವನ್ನ ಬೋಧಿ ಮಾಡುವಂತ ಧರ್ಮರಾಜ ಅದಾನ. ಭೀಮ, 3 ಲೋಕದೊಳಗೆ ಅವನ ಯುದ್ಧ, ಅವನ ಸಮಾನ ಯಾರಿಲ್ಲ ಗದಾ ಯುದ್ಧದೊಳಗೆ ಅಂತ ಭೀಮ ಅದಾನ. 3 ಲೋಕದ ಗಂಡ ಅರ್ಜುನ ಪಾರ್ಥ ಅದಾನ. ಏನ್ರಿ ಅರ್ಜುನ ಅದಾನ. 3 ಲೋಕ ಗದಗದ ನಡಗಬೇಕು ಅಂತ ಅರ್ಜುನ ಶೂರ ಧೀರ ಅದಾನ. ನಕುಲ ಅದಾನ, ಸಹದೇವ ಅದಾನ. ದುಶ್ಯಾಸನ ಸಭೆಯೊಳಗ ಸಿರಿಸೆಳಾಕೈತಾನ ನೋಡ್ಕೊಂತ ನಿಂತ. ಯಾರಿಗೇನು ಮಾಡಕ್ ಆಗ್ಲಿಲ್ಲ. ಅಕ್ಕಿ ಯಾರು ಅಲ್ಲೇ ಅಂತಾಳ, ಅಳ್ತಾಳ, ಕರಿತಾಳ, ಎಲ್ಲ ಮಾಡ್ತಾಳೆ. ಯಾರು ನೋಡಾಕ್ತಾರೆ, ತಲೆ ತೆಳಗ್ ಮಾಡ್ಕೊಂಡು ಕೂತಾರ. ಧಾರಾವಾಹಿ ಒಳಗೆ ನೋಡ್ಬೇಕು, ನೋಡಿರ್ತೀರಿ ನೀವು ಅಂಥವು ಧಾರಾವಾಹಿ ನೋಡೋದು ನಿಮ್ಮ ನೋಡುವ ಬೇರೆ ಅದಾವ ಬಿಡ, ಮಾತು ಬೇರೆ. ಎಲ್ಲ ತಲೆ ತಳ್ಕೊಂಡ್ ಯಾಕೆ ಮಾತು ಕೊಟ್ಟಾರ, ಸೋತು ಬಿಟ್ಟಾರ. ಅದಕ್ಕೆ ಯಾಕೆಂದ್ಲು ಇನ್ನು ಯಾರು ನನಗಿಲ್ಲ ಇಲ್ಲಿ. ಈ ಜನ ಯಾರು ನನಗೆ ಆಗೋದಿಲ್ಲ, ಆದ್ರೆ ಭಗವಂತ ಆಗ್ಬೇಕು, ಪರಮಾತ್ಮ ಆಗ್ಬೇಕು ಅಂತ ಹೇಳಿ ಹೇ ಕೃಷ್ಣ ಅಂತ ಕೈ ಮಾಡ್ತಾಳಲ್ರಿ. ಸೀರೆಯ ಸೆಳೆಯುವ ಸಮಯದೊಳಗೆ ಭಗವಂತ ಪರಮಾತ್ಮ ಶ್ರೀಕೃಷ್ಣ ಅನ್ನ ಅಂತ ಕೂಗ್ತಾಳ. ವೈಕುಂಠದೊಳಗೆ ಊಟ ಮಾಡಕ್ಕಿದ್ದ ಬಹಳ ಚಂದ. ವೈಕುಂಠದೊಳಗೆ ಪರಮಾತ್ಮ ಊಟ ಮಾಡಕ್ಕಿತ್ತಾನ. ರುಕ್ಮಿಣಿ ಸತ್ಯಭಾಮ ಅಂತಾರ. ನೋಡ್ರಿ, ಕೇಳಿಸ್ತೈತಿಲ್ಲೋ ನಿಮಗೆ? ನಿಮ್ಮ ತಂಗಿ, ಪ್ರೀತಿಯ ತಂಗಿ, ನಿನ್ನ ಭಕ್ತನೂ ಹೌದು, ತಂಗಿನೂ ಹೌದು, ಮಾನ ಹೋಗಾಕಿತ್ತಾರ. ಈ ಸಭೆಯೊಳಗಕ್ಕಿ ಸೀರಿ ಸೆಳ್ಯಾಕಿತ್ತಾನ ದುಶ್ಯಾಸನ. ಅಣ್ಣ ಕೃಷ್ಣ ಪರಮಾತ್ಮ ಅಂತ ಕರ್ಯಾಕತ್ತಾಳ. ಆ ಕಡೆ ಲಕ್ಷ ಕೊಡುವವರೆಗಾರಲ್ರಿ, ಆರಾಮ್ ಊಟ ಮಾಡಾಕತ್ತೇರಿ ಅಂದ ಕೂಡಲೇ ಅವಂದ ಅಲ್ಲಿ ನಂದೇನು ಕೆಲಸಿಲ್ಲ ಅಂದ. ಅಲ್ಲಿ ನಂದೇನು ಕೆಲಸಿಲ್ಲ. ಕೆಲಸಿಲ್ಲ ಅಂದ್ರೆ ಹೆಂಗ್ರಿ? ಪ್ರೀತಿ ತಂಗಿ, ಅಭಿಮಾನ ಅಂದ್ರೆ ಅಷ್ಟ ರೀ, ಅಪಮಾನ ಅಂದ್ರೆ ಅಷ್ಟ. ಒಮ್ಮೆ ಹೋದ ಮಾನ ಮತ್ತೆ ತಿರುಗಿ ಬರುದಿಲ್ಲ ನೋಡ್ರಿ ಅಂದ್ರ ಅದು ನನಗೆಲ್ಲ ತಿಳಿತೈತಿ, ಸುಮ್ಕೊಂಡ್ರ ಅಂದ. ಕೇಳಿದವ ಅಕ್ಷಟ್ಟಿಗೆ ಬಂದ್ರ ಅವರು ಇಬ್ಬರು, ರುಕ್ಮಿಣಿ ಸತ್ಯಭಾಮ. ಅಲ್ರಿ ಏನು ದೇವ್ರತ್ತ ಅನನ್ಯ ಚಿಂತೆ ಅಂತ ಹೇಳ್ಯಾರತ್ತ, ರಕ್ಷಣಾ ಮಾಡ್ತಾರೆ ಅಂತ ಇದಾನ್ರಿ ಅಂದ ಕೂಡಲೇ ಅವನ ಮಾತು ಹೇಳಿದ ಭಗವಂತ. ಅಲ್ಲ, ನಂದು ಏನು ಕೆಲಸ ಐತಿ, ಆಕೆ ನನ್ನ ಕರ್ಯಾಕತ್ತಾಳ. ಮಾನ್ ಹೋಗೋ ಪ್ರಸಂಗ ಅದ ರೀ, ಮಾನ್ ಹೋಗೋ ಪ್ರಸಂಗದ. ಆದ್ರೆ ನನ್ನ ಕರ್ಯಾಕತ್ತಾಳ. ಆದ್ರೆ ಪೂರ ನನ್ನ ಮೇಲೆ ಭಾರ ಹಾಕಿ ಕರ್ಯಾಕತ್ತಿಲ್ಲ ಆಕಿ ನನ್ನ ಮೇಲೆ ಭಾರ ಹಾಕಿ ಕರ್ಯಾಕತ್ತಿಲ್ಲ. ಏನ್ ಮಾಡ್ಯಾಳ ಅಂದ್ರ ಒಂದ ಕೈ ಮ್ಯಾಲ ಮಾಡ ಕರ್ಯಾಕತ್ತಾಳ. ತಾನ ರಕ್ಷಣೆ ಮಾಡ್ಕೋಬೇಕಂತ ಒಂದ ಕೈಲ ತನ್ನ ಸೀರೆಯ ಏನಂತ ನೀರಿಗೆ ಏನು ಗಚ್ಚಂಗೆ ಹಿಡ್ದಾಳ. ಮತ್ ನಂದೇನು ಕಲಿಸೈತಿ ಆಕೆ ಕಾಯ್ಕೊಳ್ಳಿ ತಂತಾನ ಅಂದ. ದೇವ್ರಿಷ್ಟು ಬೆರಿಕಿರ್ತಾನ. ತನ್ನ ಕೈಲೆ ಒಂದು ಕೈಲೆ ನೀರಿಗೆ ಇಡದಾಳ, ಒಂದ ಕೈ ಮ್ಯಾಲ ಮಾಡ್ತಾಳಂದ್ರೆ ಇನ್ನ ತಾನ ಕಾಯ್ಕೋಬೇಕು ಅನ್ನೋ ಅಭಿಮಾನ ಅದ್ರೊಳಗದ. ಆಕೆ ಒಳಗದಕ್ಕ ಅದಕ್ಕೆ ನಾನು ತಗದಿಲ್ಲ, ಸುಮ್ಮ ಊಟಕ್ಕೆ ನೀಡ್ರಿ ನಾನು ಊಟ ಮಾಡ್ತಾನಂದ. ಅದು ಇನ್ನು ಇಷ್ಟ ಹೊಡಿತು. ಸೀರಿ ಒಂದ ಸುತ್ತು ಹೊಡಿತು ದುಶ್ಯಾಸನ. ಇನ್ನು ಜಗ್ಗಾವಿದ್ದ ಆಗಂತಾಳಕ್ಕೆ ಪರಮಾತ್ಮ ನನ್ನ ರಕ್ಷಣಾ ಮಾಡೋದು ನನಗೆ ಮುಗೀತೇವೆ, ನನ್ನ ರಕ್ಷಣೆ ಮಾಡೋದು ನನಗೂ ಮುಗೀತು, ಅದಕ್ಕಿನ್ನು ನೀನೇ ರಕ್ಷಣೆ ಮಾಡು. ಕಾಯಿ ಕುಲ್ಲ ಮಾನಕ್ಕೆ ನೀನೇ ದಯಾಳು ಅಂತೇಳಿ ಎರಡು ಕೈ ಮ್ಯಾಲ ಮಾಡಿದಾಗ ಪರಮಾತ್ಮ ಅಂದ ತಥಾಸ್ತು ಅಂತ ಅಲ್ಲಿದ ಆಶೀರ್ವಾದ ಮಾಡಿ ಓಡಿ ಬಂದು ಸಿರಿ ಕೊಡೋದು ಬೇಕಾಗಿಲ್ಲ. ಅವ ಕಾಮಧೇನು ಕಲ್ಪವೃಕ್ಷ ಅಲ್ಲಿಂದ ಹಿಂಗೆ ಆಶೀರ್ವಾದ ಮಾಡಿದ. ಗುಡ್ಡದಂಗ ಸೀರಿ ಬೆಳೆದು ಬಿಟ್ಟಿತು, ಗುಡ್ಡದಂಗ ಬಿತ್ತು ಬಿಟ್ಟಿತು. ಯಾಕಂತ ಕೇಳಿದ್ರೆ ಆಗಂತನ ಪರಮಾತ್ಮ ನನ್ನ ಮೇಲೆ ಪೂರ ಯಾವಾಗ ಭಾರ ಹಾಕ್ತೀರಿ ನೋಡ ಆಗ ನಾ ಕಾಪಾಡ್ತಾನೆ, ಹೊರತಾಗಿ ನಿಮ್ಮದು ನೀವು ಕಾಯ್ಕೊಳ್ದಿದ್ರೆ ನಂದೇನು ಕೆಲಸ ಐತಿ. ಅದಕ್ಕಾಗಿ
ಹಾನಿ ವೃದ್ಧಿ ಸುಖ ದುಃಖ ಮಾನ ಅಪಮಾನ ಯಾವುದೇ ಬಂದ್ರು ಅದಕ್ಕೆ ನೀನ ಕಾರಣ ತಾಯಿ ದೇವಿ ಮಹಾಲಕ್ಷ್ಮಿ ನಿನ್ನ ಉಡ್ಯಾಗ ನಾವು ಬಿದ್ದದು ಏನಾರೇ ಮಾಡಂತ ಆಕಿ ಮ್ಯಾಲ ಪೂರ ಭಾರ ಹಾಕಿರಿ ನಿಮ್ಮನ್ನ ಆಕಿ ರಕ್ಷಣೆ ಮಾಡ್ತಾಳ. ಇಲ್ಲ ಸಂಕಟ ಬಂದಾಗ ಅಟ್ಟ ನೀವು ವೆಂಕಟರಮಣ ಅಂದ್ರಿ ಅಂದ್ರೆ ನಿಮ್ಮ ಸನಿಕ ಬರೋದಿಲ್ಲ, ದೇವಿನೂ ಬರೋದಿಲ್ಲ, ದೇವ್ ಬರ್ತಾವ. ನಮ್ಮಲ್ಲಿ ಹಂಗಿಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅವನು ಮಂದಿ ನಿಮ್ಗೆ ಹೇಳಿರ್ಬೇಕೆಂದ ಎಲ್ಲನ ಗುಡ್ಗೆ ಹೋಗಿರಲ್ಲ, ನೀವು ಎಲ್ಲನ ಗುಡ್ಗೆ ಹೋಗಿರಲ್ಲ. ಇಲ್ಲಿ ಮಂದಿ ಇಲ್ಲಿ ಕೊಕ್ಕಟ್ನೂರಲ್ಲ, ಅಲ್ಲಿ ಸೌದತ್ತಿ ಇವನೂರು ಕಡೆ ಅಲ್ಲಿ ಹೋಗ್ತೀರಿ. ಮಹಾರಾಷ್ಟ್ರ ಜನ ಭಾಳ ಬರ್ತಾರೆ ಅದರೊಳಗೆ, ಆದರೂ ಎಲ್ಲರೂ ಹೋಗ್ತಾರೆ. ಎಲ್ಲಮ್ಮ ಎಲ್ಲರಿಗೂ ಬೇಕಾ, ಯಾವ ಜಾತಿ ಮತ ಪಂಥ ಈ ದೇವ್ರಿಗೆ ಯಾವ ಜಾತಿ ಅದು ಇಲ್ಲ. ನೀವೇ ಮಾಡ್ಕೊಂಡು ಕೂತಾರೆ ಆ ಜಾತಿ ದೇವ್ರ, ನಮ್ಮ ಮನೆ ದೇವ್ರ, ನಮ್ಮ ಎಲ್ಲ ದೇವ್ರು ಒಂದ. ಅಲ್ಲಿ ಹೋಗ್ತಾರೆ. ಹೋಗೋತ್ನಾಗ ನೋಡಬೇಕು, ನಿಮಗೆ ಆಶ್ಚರ್ಯ ಹೇಳ್ತಾನ. ಅಲ್ಲಿ ಹೋಗೋತ್ನಾಗ ಏನು ಮಾಡ್ತಾರೆ, ಈಗೆಲ್ಲ ಬಸ್ಗೆ ಅದು ಈಗಾದರೂ ಎತ್ತಿನ ಗಾಡಿಯಾದಾಗ ಹೋಗ್ತಾರೆ ಎಲ್ಲರೂ. ಹೋಗ್ಬಾರ್ದಾಗ ಈಗೆಲ್ಲ ಅನುಕೂಲ ಐತಿ. ನಮ್ಮದು ಅದ್ರಾಗ ಗೋಕಾಕ ಅಲ್ಲೇ ಆಚೆ ಹೋಗ್ಬೇಕು ಎಲ್ಲರೂ. ಆ ರೋಡ್ ಮೇಲೆ ನಾವು ನೋಡ್ತೀವ ಎತ್ತಿನ ಗಾಡಿ ಮೇಲೆ ಎತ್ತ ಹುಡ್ಕೊಂಡು ಚಕಡಿ ತಗೊಂಡು ಹೋಗಾಕತ್ತಿರ್ತಾರೆ. ಎತ್ತಿನ ಗಾಡಿಯಾದಾಗ ಹೆಣ್ಮಕ್ಳೆಲ್ಲ ಕೂತಿರ್ತೀರಿ ನೀವು. ಹೋಗೋ ಹೆಣ್ಮಕ್ಳು ಎತ್ತಿನ ಗಾಡಿಯಾದಾಗ ಕೂತಿರ್ತಾವ. ಇವು ಗನಸೂರು ಮುಂದೆ ಹೊಂಟಿರ್ತಾವ. ಇವ್ರು ಸುಮ್ಮ ಹೋಗಾಕತ್ತಿರೋದಿಲ್ಲ. ಇವ್ರು ಏನು ಮಾಡಾಕತ್ತಿರ್ತಾರೋ, ರೋಡ್ ಸರ್ವೆ ಮಾಡ್ಕೊತಾರ ಹೊಂಟಾರ. ಎಲ್ಲಿ ಹೊಂಟಾರು? ಎಲ್ಲವೂ ಹೊಂಟಾರ. ರೋಡ್ ಸರ್ವೆ ಅಂದ್ರೆ ಫುಲ್ ನಿಷೇಧಾಗ ಹೊಂಟಿದ್ದು ದೇವರಿಗೆ. ಎಲ್ಲ ಮುಂದೆ ನೆನಪಾಗಿಲ್ಲ ಇವ್ರಿಗೆ. ಉದೋ ಇಲ್ಲ, ದೇವ್ರಿಲ್ಲ, ಎಲ್ಲಮ್ಮಿಲ್ಲ, ಏನು ಮಹಾಲಕ್ಷ್ಮಿ ಧ್ಯಾನ ಇಲ್ಲ. ಕುಡ್ಕೋತ ಊರು ಸುದ್ದಿ ಮಾತಾಡ್ಕೋತ ಅವು ಹೊಂಟಿರ್ತಾವ. ಹೊಡಿ ಆ ಕಡೆದು ಅದ ಕಡೆ ಈ ಕಡೆದು ಇವು ಮ್ಯಾಲ ಕೂತಿರ್ತಾವಲ್ಲ ಅವು ಹೆಣ್ಮಕ್ಳು. ಇವು ಇವರೇ ಊರು ಸುದ್ದಿನ ಇವ. ಎಲ್ಲಮ್ಮ ಹೊಂಟಿದ್ವಿ, ಎಲ್ಲಮ್ಮ ಧ್ಯಾನ ಮಾಡ್ಬೇಕು ಅನ್ನೋದು ಇಲ್ಲದ ಇಲ್ಲಿ ನೋಡ್ಬೇಕಾರ. ನೀವು ನೋಡಕ್ಕೇನು ಹೋದವ್ರು ಹಿಂಗೆ ಹೋಗ್ಯಾರ ನೀವು ಎಲ್ಲರೂ. ಅಲ್ಲಿ ಹೋಗೋರೆಲ್ಲ ಅವ್ರ ಅವು ಹೊಂಟಿರ್ತಾವ. ಅಲ್ಲಿ ಮ್ಯಾಲ ಕೂತಿರ್ತಾವ. ಎತ್ತಿನ ಗಾಡಿ ಮ್ಯಾಲ ಚಕಡಿ ಹಾಕೂತು ಬಜ್ಜಿ ತಿನ್ನಾಕತ್ತಿರ್ತಾವ. ಎಲ್ಲಿ ನೋಡ್ತಿ ಎಲ್ಲಿ ತರ್ಬೋದು, ಬಜ್ಜಿ ತರೋದು ತಿನ್ನೋದು, ಬಜ್ಜಿ ತರೋದು ತಿನ್ನೋದು, ತಿನ್ಕೋತ ಅಲ್ಲಿ ನಿದ್ದೆನೂ ಮಾಡ್ತಾವ, ತಿನ್ನೋದು ಮಾತಾಡ್ತಾವ. ಮಾತಾಡ್ತಾ ಊರು ಸಾಬರಿ ಚಲೋ ಹೊಂಟಿದ್ದೆಲ್ಲಿ ಎಲ್ಲವು ಮಾತಾಡೋದು ಯಾರ್ದ ಊರನ್ ಕಲ್ಲ ಒಂದ ಮಲ್ಲ ಒಂದ. ಆಕೆ ಹಂಗದಾಳು, ಈಕೆ ಹಿಂಗದಾಳು, ಅದ್ರ ಮನೆ ಹಿಂಗಾತು, ಇದ್ರ ಮನೆ ಹಿಂಗಾತು. ಆಕೆ ಗಂಡ ಹಂಗದಾನು, ಈಕೆ ಗಂಡ ಹಂಗದಾನು. ನೀವು ಹೊಂಟಿದ್ದು ಎಲ್ಲವೂ ಏನು ಗಂಡುಗಳು ನೋಡಕ್ಕೋ ಅರ್ಥ ಏನು? ಎಲ್ಲ ಒಂದು ನೆನಪಿಲ್ಲ. ಅಲ್ಲೇ ಬಜ್ಜಿ ತಿಂದ ಅವು ಅಲ್ಲೇ ಮಾಡ್ಕೋತಾವ. ಇವು ಚಕ್ರಿ ಹೊಡ್ಕೋತಾವ. ಇವು ಮುಂದೆ ಹೊಂಟಿರ್ತಾವ. ನೀವು ನೋಡಿರ್ಬೇಕಲ್ಲ, ಜೋಗಳ ಬಾಯಿ ಸತ್ಯವಾಗ ಅಲ್ಲಿ ನಮಸ್ಕಾರ ಮಾಡಿ ಮುಂದೆ ಎಲ್ಲ ಒಂದು ಗುಡ್ಡಕ್ಕೆ ಹೋಗೋತ್ನಾಗ ಗುಡ್ಡ ಹಿಂಗೈತೆ. ಅದು ಮಹಾದ್ವಾರದಿಂದ ಹಿಂಗೇರೈತೆ. ಅಲ್ಲಿ ಹೋಗೋತ್ನಾಗ ಎತ್ತಿನ ಗಾಡಿ ಹೋಗೋತ್ನಾಗ ಇವ ನಿದ್ದಿಗೆನ ಹತ್ತಿರ್ತಾವ. ಮ್ಯಾಲೆ ಬಿದ್ದಿರ್ತಾವಲ್ಲ, ಅವು ನಿದ್ದಿನ ಹತ್ತಿರ್ತೈತಿ. ಇವು ಹಂಗೆ ಎತ್ತುಗಳು ಅಂತೇಳಿ ಬಾರ ಮುರಿದು ಓಡ್ಸಾಕ. ಯಾಕಂದ್ರೆ ಎತ್ತರ ಇರ್ತೈತೆ ಅಲ್ಲಿ. ಅದು ಅಕಸ್ಮಾತ್ ಏನಾಯ್ತು ಅಂದ್ರೆ ಎತ್ತಿನ ಕಾಲ ಜಾರಿ ಬಂಡಿ ಹಿಂಬರ್ಕೆ ಬರಾಕೈತಿ. ಅದು ಹಿಂಬರ್ಕೆ ಸರಿದು ಬರಾಕೈತು. ಅಯ್ಯಪ್ಪ ಅನ್ನಕೈತಿ. ನಿಶೇನೆ ಇಳಿತಾವ್ರದ್ದು. ಅಯ್ಯಪ್ಪ ಗಾಡಿ ಬೀಳ್ತೈತೆ. ನನಗೂಡ ಬಾಯಿ ಕೇಳಿ ಮ್ಯಾಲೆ ಹೆಂಗಸರು ಇದ್ದುಲ್ಲ, ಎದ್ದು ನಿದ್ದಿಗನಂದು ಎದ್ದು ನೋಡ್ತಾವ. ಅವ್ವ ಗಾಡಿ ಬೀಳ್ತೈತೆ. ಉದ 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 ಆಗ ಆಕೆಲ್ಲ ಒಂದು ಹೋಗಲಿ ಗಾಡಿ ಹಿಂಬರ್ಕೆ, ಹೋಗಲಿ ಗಾಡಿ ಅಲ್ಲ. ಈಗ ಮೊದಲ ಮುಂಬರ್ಕೆ ಸರಳ ಬತ್ನಾಗ ಎಲ್ಲವೇನು ಉದೋ ಏನಿಲ್ಲ. ಗಾಡಿ ಹಿಂಬರ್ಕೆ ಟೆಗ್ನ್ಯಾಗಿ ಬಿಡ್ತೈತೆ ಅಂದಾಗ ಉದೋ ಅಂದ್ರ ಪೇಪರ್ದಾಗ ಬತ್ತ ಗಾಡಿ ಒಗ್ಗಾಲಾಗಿ ಬಿದ್ದು 20 ಮಂದಿ ಸತ್ತರು. ಅಲ್ಲ ಎಲ್ಲವೂ ಹೆಂಗೆ ಕಾಯ್ಬೇಕಂತ ನಿಮ್ಮನ್ನ ನೀವು ಎಲ್ಲವನ್ನ ಸುದ್ದಿ ಎಲ್ಲವನ್ನ ಸುದ್ದಿ ನಾನು ಊರನ್ನ ಎಲ್ಲವೂ ಕಲ್ಲವನ್ನ ಮಾತಾಡ್ಕೊತ ಕೂತೀರಿ ಅಂದ್ರೆ ಎಲ್ಲವೂ ಕಾಪಾಡೋದಲ್ಲ. ಗಾಡಿ ಹಿಡಿಯೋತ್ನಾಗ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಕ್ಕಿಂತ ಮೊದಲ ನಾವು ಎಲ್ಲಮ್ಮ ತಾಯಿ ಮಹಾಲಕ್ಷ್ಮಿ ಜಗಜ್ಜನನಿ ಸಿದ್ಧಾರೂಢ ಸಿದ್ಧಲಿಂಗ ಅಪ್ಪಯ್ಯ ಅಜ್ಜ ಅಂದಿದ್ರೆ ದೇವರು ನಿಮಗೆ ಸದಾ ನಮಗಾಗ್ತದ ಪುಣ್ಯಾತ್ಮರೇ. ಅದಕ್ಕಾಗಿ ನಮ್ಮ ಜೀವನ ಹೇಗಿರಬೇಕು ಅಂದ್ರೆ ಮಾನವ ಜನ್ಮದ ಸಾಫಲ್ಯ ಆಗ್ಬೇಕಾಗಿತ್ತು ಅಂದ್ರೆ ಭಗವಂತನ ಒಲಿಮೆ ಕಾರಣದ, ಒಲಿಮೆಗೆ ಅವನ ಮೇಲಿರುವಂಥ ನಿಷ್ಠೆ ಕಾರಣದ, ಭಕ್ತಿ ಕಾರಣದ, ಪ್ರೇಮ ಕಾರಣದ. ಅದಕ್ಕಾಗಿ ಅನನ್ಯವಾದ ಭಕ್ತಿ ಇತ್ತು ಅಂದ್ರೆ ಭಗವಂತ ನಮಗೆ ಸಹಜವಾಗಿ ಒಲಿತಾನೆ. 3 ದಿವಸ ಕೇಳ್ಕೊತ ಬಂದಿರಿ ಇದನ್ನು ಹೇಳಬೇಕು. ಯಾಕಂದ್ರೆ ಮನುಷ್ಯ ಜನ್ಮದ ಕರ್ತವ್ಯನೇ ಇದೆ ಅಂದಾಗ ಮಾನವ ಜನ್ಮದ ಸಾರ್ಥಕ ಆಗ್ಬೇಕಾದ್ರೆ ಬರ್ರಿ